ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಏನು ಅಂತ ಡಿಪ್ರೆಷನ್. ಇವಾಗ ರೆಡಿ ಆಗ್ತಾ ಇದೀನಿ. ಏನ್ ಸ್ಪೆಷಲ್ ಎಲ್ಲಿ ಗೊತ್ತಿದ್ದೀನಿ ಅಂತ ರೆಡಿ ಆಗ್ತಾ ಹೇಳ್ತೀನಿ, ಓಕೆನಾ? ಇವತ್ತು ಸ್ಯಾಟರ್ಡೆ, ಸ್ನಾನ ಎಲ್ಲ ಆಗೈತೆ, ಎಲ್ಲ ಕೆಲಸ ಮುಗ್ದೈತೆ. ಅಮ್ಮನ ಮನೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಈ ವಿಷಯ ನನ್ ಬರ್ತಾ ಇರೋ ವಿಷಯ ಮಮ್ಮಿಗೆ ಗೊತ್ತಿಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸರ್ಪ್ರೈಸ್ ಮಾಡ್ಬೇಕು ಅಂತ ಹೋಗ್ತಾ ಇದೀನಿ. ನೋಡೋಣ ಏನಾಗುತ್ತೆ ಅಂತ. ಕೆಂಗೇರಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಮಮ್ಮಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಈಗ ಸ್ನಾನ ಮಾಡ್ಕೊಂಡಿದೀವಿ, ಪೂಜೆ ಮಾಡ್ಬೇಕು. ಈಗ ಸ್ನಾನ ರೆಡಿ ಆಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ ಏನ್ ರಿಯಾಕ್ಷನ್ ಇರ್ತವೆ. ನೆನ್ನೆ ಫೋನ್ ಮಾಡಿದ್ರು, ಹೇಳಿಲ್ಲ ಒಂದ್ ಮಾತು, ಅಮ್ಮ ಬರ್ತೀನಿ ನಾಳೆ ನಾನು ಅಂತ. ಫುಲ್ ಶಾಕ್ ಆಗೋಯ್ತಾರ. ಏನ್ ಮಾಡ್ತಾರೆ, ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಬಸ್ಸಲ್ಲಿ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ, ತಿಳ್ಕೊಂಡು ಬರ್ತೀನಿ. ಫೈನಲ್ ಇವಾಗ ನಾನು ಈಚೆ ಹೋಯ್ತಾ ಇದ್ದೀನಿ, ಯಾರಿಗೂ ಹೇಳ್ದಿರ ಹೋಯ್ತಾ ಇದ್ದೀನಿ ಅಂತ. ಏನೋ ಬಿಸಿಲುನೇ ಇಲ್ಲ, ಒಂಚೂರುನು ಫುಲ್ ಎಲ್ಲ ಮಾಡ ಕವಿದ ವಾತಾವರಣ ಆಗ್ಬಿಟ್ಟೆ. ಅದೇ ನಾನು ಕಾಯ್ತಾ ಇದೀನಿ, ಮಮ್ಮಿ ಏನ್ ರಿಯಾಕ್ಷನ್ ಕೊಡ್ತಾರೆ, ಹೇಳ್ದಿರ ಹೋಯ್ತಾ ಇದೀನಲ್ಲ ಅಂತ. ಪೂಜೆ ಮಾಡ್ಬಿಟ್ಟು ನಾಷ್ಟ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸೊ ಗೈಸ್, ಎಲ್ಲ ಕೆಲಸನೂ ಆಗೈತೆ. ಇವಾಗ ಹೇಳ್ದಲ್ಲ ಪೂಜೆ ಮಾಡಿ ನಾಷ್ಟ ಮಾಡಬೇಕು ಅಂತ, ಅದು ಆಯಿತು. ಇವಾಗ ನಮ್ಮ ಮನೆಯವರು ಉಳಿನ ಮನೇಲಿ ಏನೋ ಕೆಲಸ ಮಾಡ್ತಾರೆ, ಏನು ಮಾಡ್ತಾಯಿದ್ರು ಅಂತ ನೋಡೋಕ್ಕೆ ಬಂದೆ. ಎಲ್ಲ ರೆಡಿ ಆಗೈತೆ. ಇವಾಗ ಬಸ್ ಸ್ಟಾಪಿಗೆ ಬಿಡ್ತಾರೆ, ಬಸ್ ಸ್ಟಾಪಿಂದ ಬಸ್ಸಲ್ಲಿ ಹೋಗಬೇಕು. ಇವತ್ತು ಅವ್ರಿಗೂ ಸ್ವಲ್ಪ ಕೆಲಸ ಐತೆ, ಹೊರಗಡೆ ಸ್ವಲ್ಪ ಕೆಲಸ ಐತೆ ಅಂತ ಅಂದರು. ಸೊ ಅವ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ನೋಡೋಣ, ಐ ಆಮ್ ಈಗರ್ಲಿ ವೆಯ್ಟಿಂಗ್ ಗೈಸ್. ನಾವು ಅಮ್ಮನ ರಿಯಾಕ್ಷನ್ ಯಾವತ್ತೂ ಹೋಗಿಲ್ಲ ಹೇಳ್ದಿರ. ನಾನು ಇದೇ ಫಸ್ಟ್ ಟೈಮ್ ನಾನು ಹೇಳ್ದಿರ, ನಮ್ಮ ಅಮ್ಮಂಗೇನು ಹೇಳ್ದಿರ ಹೋಯ್ತಾ ಇರೋದು. ನೋಡೋಣ ಬನ್ನಿ. ತುಂಬ ಕೆಲಸದಲ್ಲಿ ಸ್ಕೂಲಲ್ಲಿ ಇರ್ತಾರೆ. ಇವತ್ತು ಶನಿವಾರ ಹಾಫ್ ಡೇ ಬಂದುಬಿಟ್ಟಿರ್ತಾರೆ. ನಾನು ಹೋಗೋಷ್ಟು ಬಂದುಬಿಟ್ಟಿರ್ಬೋದು, ಹಾಫ್ ಡೇ ಇವತ್ತು. ಏನು ಮಾಡ್ತಾರೆ ನೋಡೋಣ. ಅಮ್ಮ ಮನೆಗೆ ಬಂದಿದ್ರೆ ಸರಿ, ಮನೆಗೆ ಬರಲಿಲ್ಲ ಅಂದರೆ ಗೊತ್ತಾಗ್ಬಿಡ್ತದೆ. ಚಪ್ಪಲಿ ಎಲ್ಲ ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ. ನೋಡೋಣ ಏನಾಯ್ತದೆ ಅಂತ. ಗೈಸ್, ಈಗ ಬಂದಿದ್ದೀನಿ. ಏನೇನೋ ಜಾತ್ರೆ ಎಲ್ಲ ಮಾಡಕ್ಬಿಟ್ಟವ್ರೆ ಫ್ರೆಂಡ್ಸ್. ಇನ್ನು ನಮ್ಮ ಸ್ಕೂಲ್ ತಾವೇ ಇರಾಗೈತೆ, ಜಾತ್ರೆ ಎಲ್ಲ ಮಾಡಕ್ಬಿಟ್ಟವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಏನೇನೋ ಮಾಡಕ್ಬಿಟ್ಟವ್ರೆ. ಇಲ್ಲಿ ಯಾರೂ ಇಲ್ಲ ಮನೇಲಿ. ನೋಡ, ಇನ್ನೊಂದು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ರೀ. ಇನ್ನೂ ಇಲ್ಲ, ಈಗ ಜಸ್ಟ್ ಬಂದೆ, ನಡ್ಕೊಂಡೇ ಬಂದೆ. ಯಾರಿಗಾದ್ರೂ ಹೇಳ್ಬಿಟ್ರೆ ಗೊತ್ತಾಗೋದು ಅಂತ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಡ್ಕೊಂಡೆ ಬಂದಾಗ ಅಲ್ಲಿಂದ ಫುಲ್ ಸುಸ್ತಾಗೋಯ್ತು. ಆಮೇಲೆ ಏನು ಗೊತ್ತಾ, ನಾನು ಮನೇಲಿದ್ದಾಗ ಫುಲ್ಲು ಮಾಡ ಆಗೋಗಿತ್ತು. ಈಗ ನಡ್ಕೊ ಬಂದಿದ್ರೆ ತಡೆಯೋಕ್ಕಾಗ್ದಿರ ಕೂದಲೆಲ್ಲ ಕಟ್ಟಿ ಮೇಲ್ಕೆ. ಆಮೇಲೆ ಬಂದಿದ್ದು ಗೈಸ್, ಈಗ ಬಂದಿದ್ದೀನಿ. ನೋಡೋಣ, ಫೋನ್ ಮಾಡ್ಬಿಟ್ಟು ಅಮ್ಮ ಬರ್ತಾ ಇರ್ತಾರಲ್ಲ, ಇವಾಗ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ. ನಾನು ನಾಟಕ ಆಡ್ಬೋದೇ ಅವಳು ನಾಟಕ ಆಡಿದ್ಲು. ಯಾರು? ಕೃಪಿ. ಏನಂದ್ಲು? ಗೊತ್ತಲ್ಲ, ತೇಜು ಅಂತ ಕೇಳಿದ್ಲು. ಆಮೇಲೆ ನಂಗೆ ಗೊತ್ತಿಲ್ಲ ಅಂತಿ ಅನ್ಕೊಂಡ ನಾನು ಬರ್ತೀನಿ ಅಂತ. ನಂಗೆ ಗೊತ್ತು, ಏನೋ ಒಂದು ನಾಟಕ ಮಾಡ್ತಾ ಇದೀಯ ಅಂತ. ಹೆಂಗನ್ಸ್ತು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ಕೆ? ನೋಡಿದ್ರ ಫ್ರೆಂಡ್ಸ್, ಎಷ್ಟು ಪ್ರೀತಿಯಿಂದ ಬಂದಿದ್ದೀನಿ. ಒಂದೇನು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಹೇಳ್ಬೇಕು ತಾನೆ ನನ್ಗೆ. ಹೇಳ್ಬಿಟ್ರೆ ಏನಾಗೋಯ್ತದೆ? ಏನಾಗಲ್ಲ. ನಾನು ಬಂದಿದ್ದು ಖುಷಿ ಆಗ್ಲಿಲ್ವಾ? ಖುಷಿ ಆಯ್ತಪ್ಪ. ಏನಾದ್ರು ಹೇಳು ಮಮ್ಮಿ, ಸರ್ಪ್ರೈಸ್ ಆಗಿ ಬಂದಿದ್ದೀನಿ. ಏನು ಯಾರಿಗಾದ್ರೂ ಹೇಳ್ಬಿಟ್ರೆ ಅಲ್ಲಿಂದ ಗೊತ್ತಾಗ್ಬಿಡ್ತದೆ ಅಂತ ನಡ್ಕೊಂಡೇ ಬಂದಿದ್ದೀನಿ, ಗೊತ್ತಾ? ಹೇಳು ಏನಾದ್ರು. ಖುಷಿ ಆಯ್ತು ನೀನ್ ಬಂದಿದ್ಕೆ, ಹೇಳ್ದ ಬಂದಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಎಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನೋಡಿದ್ರೆ ಗೈಸ್, ನಾವು ಮುಂದೆ ಹೆಂಗೆ ಹೇಳ್ಬಿಟ್ಟು ಹೇಳ್ಸ್ಕೋಬೇಕು ಗೈಸ್. ನೋಡ್ರಿ, ಅಷ್ಟು ಪ್ರೀತಿಯಿಂದ ಬಂದ್ರೆ ಏನು ಇಲ್ಲ. ಏನ್ ಮಾಡಿದ್ಯಮ್ಮ ಊಟ? ಚಿತ್ರಾನ್ನ ಮಾಡಿದ್ದೆ. ಉಪ್ಪಿಡ್ತಿರ್ಲ? ನಂಗೆ ಬೇಡ, ಎರಡು ಇಷ್ಟ ಇಲ್ಲ ನಂಗೆ. ನೋಡಿ ಫ್ರೆಂಡ್ಸ್, ಮಗಳು ಬಂದವಳ ಮನೆಗೆ, ಚಿತ್ರಾನ್ನ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ನೀವೇ ತಿನ್ನು. ಐ ಗಸ್
ನಮ್ಮ ಮನೆಯಿಂದ ಇಲ್ಲಿ ಪಕ್ಕದ ಮನೆಯವ್ರಿಗೆ ಬಂದಿದ್ದೀನಿ. ಯಾರು ಅಂತ ಅಂದ್ರೆ ಅವಾಗಲೇ ನಮ್ಮಮ್ಮ ಬೈತೈತಲ್ಲ ಕೃಪಿಸಿ ಅಂತ, ಅವ್ರ ಮನೆಗೆ ಬಂದಿದ್ದೀನಿ. ನೋಡಿ ಗೈಸ್ ಅವರಮ್ಮ ಹಾಯ್ ಮಾಡಂಟಿ. ನೋಡ್ರಿ ಬಂದಿದ ತಕ್ಷಣ ಒಂದು ಮಾತಾಡ್ಸ್ಲಿಲ್ಲ, ಏನೋ ಮಾಡಲಿಲ್ಲ, ಬಂದು ಕೂತವಳೆ. ಆಂಟಿ ನೋಡ್ರಿ ಬಂದಿದ ತಕ್ಷಣ ತಗೊಳಮ್ಮ ಬಾದಾಮಿ ತಿನ್ನು, ದಣ್ಕೊ ಬಂದಿದ್ಯಾ ಅಂತ ಕೊಟ್ಟವ್ರೆ. ಅವಳೆ ಇವಳುನು ನನ್ನ ಫೇಸ್ ತೋರಿಸ್ಬೇಡ ಅಂತಿದ್ಲು. ಅದಕ್ಕೆ ರೆಡಿ ಆದ್ಮೇಲೆ ತೋರಿಸ್ತೀನಿ. ಇವಾಗ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಅದಕ್ಕೋಸ್ಕರ ರೆಡಿ ಆಗ್ಬೇಕು. ಅದಕ್ಕೆ ಇದಲ್ಲದೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಗೆಟ್ ರೆಡಿ ವಿತ್ ಮೀ ಅಂತ, ಅವಾಗ ನೋಡ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್. ಏನ್ ಗೊತ್ತಾ, ಕೃಪಾ ಅಂತ ತುಂಬಾ ಸೆನ್ಸೇಷನ್ ನಡೀತಿತ್ತಲ್ಲ ಅವಳ ಹೆಸರಿಗೆ. ಇಂಟ್ರೊಡ್ಯೂಸ್ ಮಾಡ್ತೀನಿ ರೀ, ಬರೀಲಿ ಇವಳೆ ಗೈಸ್. ಕೃಪಾ ಅಕ್ಕ ಜಾಸ್ತಿ ತರಲೆ ಮಾತಾಡ್ತಾಳೆ. ಚೈಲ್ಡ್ಹುಡ್ ಫ್ರೆಂಡ್, ನನಗೆ ಫ್ರೆಂಡ್ ಅನ್ನೋದ್ಕಿಂತ ಕಸಿನ್. ಚಿಕ್ಕ ವಯಸ್ಸಿಂದನೂ ಕ್ಲೋಸ್ ನಾವು. ಆದರೆ ಈಗ ಒಂದು ಸ್ವಲ್ಪ ದಿವಸ ಅವಳು ಕಾಲೇಜ್ ಅಲ್ಲಿ ಫ್ರೆಂಡ್ಸ್ ನನ್ನ ಮದುವೆ ಆದಾಗಿಂದ ಸ್ವಲ್ಪ ಗ್ಯಾಪ್ ಬಿದ್ದಿದೆ ಅಷ್ಟೇ. ಅದಾದಮೇಲೆ ಈಗ ಚೆನ್ನಾಗಿದ್ದೀವಿ, ಹಿಂದೆನೂ ಚೆನ್ನಾಗಿದ್ವಿ, ಮುಂದೆನೂ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸಿಗುವ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. Please follow and support Virju.